ಹೇಳ್ಬೇಕು. ಇದೆಲ್ಲ ನೀನೇ ಮಾಡ್ದಾ? ನಿನ್ಗೆ ಅಡುಗೆ ಬೇರೆ ಮಾಡಕ್ ಬರ್ತದ? ನನ್ನ ಹತ್ರ ಒಂದ್ ಕಿತನೂ ಹೇಳಿಲ್ಲ. ಹೋಲಿ ಬಿಡು. ಅಡ್ಗೆ ಮಾಡದ ಹೆಂಗ್ ಕಲ್ತ್ಕೊಂಡೆ? ಅತ್ತೆ ಅಡ್ಗೆ ಮಾಡೋದ್ ನೋಡಿನೇ ನೀನ್ ಕಲ್ತ್ಕೊಬಿಟ್ಟ? ಹೌದು, ಅತ್ತೆ ಮಾಡೋ ಅಡ್ಗೆ ಅನ್ನಪೂರ್ಣೇಶ್ವರಿ ದೇವಿನೇ ಕೆಳಗ್ ಬಂದು ಅಡ್ಗೆ ಮಾಡಿದಷ್ಟು ರುಚಿಯಾಗಿರ್ತದೆ. ಆದ್ರೆ ನೀನೇನೇ ಹೇಳು, ಅತ್ತೆಗೆ ಮಾವುಗೆ ನಾನು ಒಂದ್ ವಿಷಯದಾಗೆ ಋಣಿಯಾಗಿರ್ಬೇಕು. ಯಾಕಂದ್ರೆ ಅತ್ತೆ ಮಾವ ನಿನ್ನ ಕರ್ಕೊಬಂದ್ ಸಾಕಿದ್ರಲ್ಲ, ಅವ್ರು ಸಾಕೋದಕ್ಕೆ ತಾನೆ ನೀನ್ ನನ್ನ ಜೀವನದಾಗ ಬಂದಿದ್ದು. ಏನಿಲ್ಲ. ವೀಣಾಕ್ಕಂಗೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ಇರು ಮಾಡ್ತೀನಿ. ವೀಣಾಕ್ಕಂಗ್ ಫೋನ್ ಮಾಡ್ಬಿಟ್ಟು ಬೆಂಕಿ ಹಿಂಗೆಲ್ಲ ಹೇಳ್ತವನೆ ಅಂತ ಹೇಳ್ಬಿಡ್ತೀನಿ. ನಿಜವಾಗ್ಲೂ ಹೇಳ್ಬಿಡ್ತೀನಿ. ತಿಳ್ಕೊಂಡಿಲ್ಲ, ನೀವು ಮಾಡಿರೋದೆಲ್ಲ ತಪ್ಪೆ. ಯಾಕೆ ಈ ರೀತಿ ನನಗೆ ಮೋಸ ಮಾಡಿದ್ರಿ? ಮೇಡಮ್ ಅವರೇ, ನಾನು ನಿಮ್ಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಮೇಡಮ್ ಅವರೇ. ಈ ವಿಷಯನ ನಿಮ್ಮ ಹತ್ರ ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಧೈರ್ಯನೇ ಸಾಲ್ತಿರ್ಲಿಲ್ಲ. ಇವತ್ತು ಈ ವಿಷಯ ಹೇಳಿದ್ರೆ ನೀವು ಬಹು ಖುಷಿ ಪಡ್ತೀರಾ ಅನ್ಕೊಂಡಿದ್ದೆ, ಆದ್ರೆ ಆಗಿದ್ದೆ ಬೇರೆ. ಖುಷಿ? ನೀವೇನ್ ಮಾಡಿದ್ರಿ ಅಂತ ನಾನು ಖುಷಿ ಪಡ್ಲಿ? ನನ್ನ ಜೊತೆನೇ ಇದ್ದು ನನ್ನ ಭಾವನೆಗಳ ಜೊತೆ ಆಟ ಆಡಿದ್ರಲ್ಲ, ನಿಮ್ ಬಂಡವಾಳ ಬಯಲಾಯ್ತು ಅಂತ ಖುಷಿ ಪಡ್ಬೇಕಾ? ಒಬ್ರ ಜೀವನದಲ್ಲಿ ಹೀಗೆ ಆಟ ಆಡೋದಕ್ಕೆ ನಿಮ್ಗೆ ಹೇಗ್ರಿ ಮನ್ಸು ಬಂತು? ನನ್ನ ಜೀವನದಲ್ಲಿ ನನ್ನ ಭಾವನೆಗಳನ್ನ ಸ್ಪಂದಿಸೋಕೆ ಒಬ್ರಿದ್ದಾರೆ ಅಂತ ನಂಬಿದ್ದೆ. ಇವತ್ತು ಆ ಪಾತ್ರನೇ ಇಲ್ಲ, ಆ ವ್ಯಕ್ತಿನೇ ಇಲ್ಲ ಅಂದ್ರೆ ನಾನು ಎಂತ ಪರಿಸ್ಥಿತಿಲಿ ಇರ್ಬೇಕು ಅಂತ ಯೋಚನೆ ಮಾಡಿದೀರಾ? ಯಾಕೆ ಈ ರೀತಿ ಮಾಡಿದ್ರಿ? ಯಾಕೆ ನನ್ನ ಬಾಳಲ್ಲಿ ಆಟ ಆಡಿದ್ರಿ? ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ, ನಾನು ಇದೆಲ್ಲ ಬೇಕು ಅಂತ ಮಾಡಲಿಲ್ಲ. ಅವತ್ತು ಖುಷಿ ಕಳೆದೋದಾಗ ನಿಮ್ಮ ನಂಬರ್ ಸಿಕ್ತು, ಆದರೆ ಅದು ನಿಮ್ಮ ನಂಬರ್ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನೀವು ಕೆಲಸ ಹುಡುಕುವಾಗಲೇ ಗೊತ್ತಾಗಿದ್ದು ಅದು ನಿಮ್ಮ ನಂಬರ್ ಅಂತ. ಅವತ್ತೇ ನಾನು ಎಲ್ಲ ವಿಷಯ ನಿಮ್ಮ ಹತ್ರ ಹೇಳ್ಕೋಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳೆಲ್ಲ ನನ್ನ ಹತ್ರ ಹಂಚ್ಕೋತಾ ಇದ್ರಿ. ಸಿದ್ಧವಾಗಿದ್ದಾಗ ನಿಮ್ಮೆಷ್ಟು ಕೋಪ ತೋರಿಸಿದ್ರೋ, ಗೌಡ್ರಾಗಿ ಮಾತಾಡುವಾಗ ಅಷ್ಟೇ ನಗ್ನಗ್ತಾ ಮಾತಾಡ್ತಿದ್ರಿ. ನಿಮ್ಮ ಕಷ್ಟ ಸುಖನೆಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ರಿ. ಅಂತ ಸಮಯದಲ್ಲಿ ನಾನೇ ಗೌಡ್ರು ಅಂತ ನಿಮ್ಗೆ ಗೊತ್ತಾದ್ರೆ ನೀವು ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ. ನೀವು ಒಂಟಿಯಾಗಿ ನೋವು ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕೂ ಆಗ್ತಿರ್ಲಿಲ್ಲ ಮೇಡಮ್ ಅವರೇ. ಅದಕ್ಕೆ ನಿಮಗೆ ನೋವು ಕೊಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇ ಗೌಡ್ರು ಅನ್ನೋ ವಿಷಯನ ನಿಮ್ಮ ಹತ್ರ ಹೇಳಿಲ್ಲ ಅಷ್ಟೇ. ಇದು ನಿಮಗೆ ತಪ್ಪನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನೀವು ಈ ರೀತಿ ಮಾತಾಡಿದ್ರೆ ನಾನು ನಿಮ್ಮನ್ನ ಕ್ಷಮಿಸ್ಬಿಡ್ತೀನಿ ಅಂತ ಅನ್ಕೊಂಡ್ರ? ಸಾಧ್ಯನೇ ಇಲ್ಲ. ಪ್ರತಿ ಸಾರಿ ಪ್ರತಿ ಒಂದು ವಿಷಯದಲ್ಲೂ ನೀವು ನನಗೆ ಮೋಸ ಮಾಡ್ತಾನೇ ಇದ್ದೀರಾ.
ಬನ್ನಿ ಡಾಕ್ಟರ್. ಹಾಯ್ ಚನು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್. ನಾನೆಲ್ಲ ಚೆನ್ನಾಗೇ ಇದ್ದೀನಿ. ಆದರೆ ಇವರಿಗೆ ನನ್ನ ಹೆಲ್ತ್ ಬಗ್ಗೆ ನಂಬಿಕೆನೇ ಇಲ್ಲ. ಅದಕ್ಕೆ ನಿಮ್ಮನ್ನ ಕರೆಸಿದ್ದಾರೆ. ಇಟ್ಸ್ ಓಕೆ. ನಾನು ಹಾಗೆ ಅನ್ಕೊಂಡೆ, ಆದ್ರೂ ಒಂದ್ಸರಿ ಚೆಕಪ್ ಮಾಡಿ ಹೋಗೋಣ ಅಂತ ಬಂದೆ. ನಥಿಂಗ್ ಟು ವರಿ. ನೀವು ಮೊದ್ಲಿಗಿಂತ ತುಂಬಾ ಚೆನ್ನಾಗಿದ್ದೀರಾ. ನೀವು ಸ್ಟ್ರಾಂಗ್ ಆಗಿದ್ದೀರಾ. ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ. ಹಾಗಿದ್ರೆ ಏನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದೆ. ಇವ್ರು ಸುಮ್ಮನೆ ಗಾಬರಿ ಆಗ್ತಿದ್ದಾರೆ ಅಷ್ಟೇ. ರೂಮ್ ಎಲ್ಲಿದೆ? ಅಲ್ಲಿದೆ. ಜಾನ್ವಿ ಅವರೇ, ನೀವು ನನ್ನ ಜೊತೆ ಬನ್ನಿ. ಸ್ವಲ್ಪ ಪರ್ಸನಲಿ ಚೆಕ್ ಮಾಡಬೇಕು. ನೀವು ಇಲ್ಲೇ ಇರಿ. ಸುಮ್ಮನೆ ಇರಿ, ಏನೂ ಆಗಲ್ಲ.